ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನೂತನ ದಂಪತಿಗಳಾದ ಕರ್ದಮ ದೇವಹೂತಿಯರು ಪರಸ್ಪರ ಅನುರಾಗದಿಂದ ಸುಖಭೋಗಗಳನ್ನು ಸೂರೆಗೊಳ್ಳುತ್ತಿದ್ದರು. ದೇವಹೂತಿ ತುಂಬ ಜಾಣೆ. ಗಂಡನ ಅಭಿಪ್ರಾಯವನ್ನು ಆತನ ಮುಖಭಾವದಿಂದಲೇ ಅರಿತುಕೊಂಡು ಆತನ ಸೇವೆಯಲ್ಲಿ ತಲ್ಲೀನಳಾಗಿರುವಳು. ಆಕೆಯ ಮಾತು ಮೃದು ಮಧುರ. ಗಂಡನೇ ದೇವರೆಂಬ ಆಕೆಯ ಭಾವ ಹೆಜ್ಜೆ ಹೆಜ್ಜೆಗೂ ಒಡೆದು ಕಾಣುತ್ತಿತ್ತು. ಚಕ್ರವರ್ತಿಯ ಮೋಹದ ಮಗಳಾಗಿ ಸುಕುಮಾರಿಯಾಗಿದ್ದರೂ ದಾಸಿಯಂತೆ ದುಡಿಯುತ್ತಿರುವ ಆಕೆಯನ್ನು ಕಂಡು ಕರ್ದಮನಿಗೆ ಎಲ್ಲೇ ಇಲ್ಲದ ಆದರ, ಗೌರವ, ಪ್ರೇಮ. ಆತನು ಮಡದಿಯೊಡನೆ, ದೇವಿ, ನನ್ನ ಸೇವೆಯಲ್ಲಿ ನಿನ್ನ ದೇಹ ಕಂದಿ ಕುಂದಿರುವುದನ್ನು ನೀನು ಗಮನಿಸುತ್ತಿಲ್ಲವಲ್ಲ? ನಿನ್ನಂಥ ಮಡದಿಯನ್ನು ಪಡೆದೇ ನಾನೆಷ್ಟು ಧನ್ಯ. ರಮಣಿ, ನಾನು ತಪಸ್ಸಿನಿಂದ ಭಗವಂತನ ಅನುಗ್ರಹಕ್ಕಾಗಿ ಪಾತ್ರನಾಗಿದ್ದೇನೆ. ಅನೇಕ ದಿವ್ಯಶಕ್ತಿಗಳು ನನ್ನ ವಶವರ್ತಿಯಾಗಿವೆ. ಎರಡರೆಯದ ಪ್ರತಿಭಕ್ತಿಯಿಂದ ಈಗ ಅವನ್ನೆಲ್ಲ ನೀನು ಪಡೆದಿರುವೆ. ಇಗೋ, ನಿನಗೀಗ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ನಿತ್ಯ ಸುಖಗಳಿಂದ ಕೂಡಿದ ಎಂಥ ಭೋಗಭಾಗ್ಯಗಳು ನಮಗಾಗಿ ಕಾದಿವೆಯೋ ನೋಡು. ಇಂತಹ ದಿವ್ಯಶಕ್ತಿ ನಮ್ಮಲ್ಲಿರುವಾಗ ಅಲ್ಪವಾದ ಸುಖಕ್ಕೇಕೆ ನಾಲಿಗೆಯನ್ನು ಚಪ್ಪರಿಸಬೇಕು? ಚಕ್ರವರ್ತಿಗಳಿಗೂ ಎಟುಕಲಾರದ ಈ ಭೋಗಭಾಗ್ಯಗಳು ನಿನ್ನ ಪಾತಿವೃತ್ಯದ ಪ್ರಭಾವದಿಂದ ನಿನಗೆ ಲಭಿಸಿವೆ. ಇವುಗಳನ್ನು ತೃಪ್ತಿಯಾಗುವಂತೆ ಅನುಭವಿಸು ಎಂದನು. ಗಂಡನ ಯೋಗಶಕ್ತಿ ಪ್ರಭಾವಗಳಿಗೆ ಬೆರಗಾದ ದೇವಹೂತಿ ತನ್ನ ಮನದ ಅಪೇಕ್ಷೆಯನ್ನು ಆತನಲ್ಲಿ ಹೇಳಿಕೊಳ್ಳಲು ನಾಚಿದಳು. ಆದರೆ ಆತನಲ್ಲಿ ಹೇಳಿಕೊಳ್ಳದೆ ಅದು ನೇರವಿರುವುದಂತೂ. ಆದ್ದರಿಂದ ಆಕೆ ಕಣ್ಣಲ್ಲಿ ಕುಡಿನೋಟವನ್ನು, ತುಟಿಯಲ್ಲಿ ಮಂದಹಾಸವನ್ನು ತನ್ನ ನೆರವಿಗೆ ತೆಗೆದುಕೊಂಡು, ಸ್ವಾಮಿ, ಯೋಗ ಶಕ್ತಿಯ ಮಹಾಮಹಿಮರಾದ ನೀವು ಪತಿಯಾಗಿರುವಾಗ ನನಗೆ ದುರ್ಲಭವಾದ ಕೋರಿಕೆ ಏನುಂಟು? ನೀವು ಕೊಟ್ಟ ಮಾತಲ್ಲದೆ ನನಗೆ ಬೇರೆ ಕೋರಿಕೆಯೂ ಇಲ್ಲ. ಪತಿಯಿಂದ ಸಂತಾನವನ್ನು ಪಡೆಯುವುದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯ ತಾನೇ ಹೆಣ್ಣುಗಳಿಗೆ ಏನಿದೆ? ಸುಂದರಾಂಗರಾದ ನಿಮ್ಮ ಅಂಗಸಂಗದಿಂದ ನಾನು ಧನ್ಯಳಾಗಬೇಕೆಂಬುದು ನನ್ನ ಬಯಕೆ. ಆದ್ದರಿಂದ ನಮ್ಮಿಬ್ಬರ ಕಾಮಕೇಳಿಗೆ ಅಗತ್ಯವಾದ ಭೋಗ ಮಂದಿರವನ್ನು, ಭೋಗ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಬೇಕೆಂದು ಬೇಡುತ್ತೇನೆ ಎಂದಳು. ಮಡದೆಯ ಪ್ರಾರ್ಥನೆಯಂತೆ ಕರ್ದಮನು ತನ್ನ ಯೋಗಶಕ್ತಿಯಿಂದ ಆಕಾಶ ಮಾರ್ಗದಲ್ಲಿ ಮನ ಬಂದಂತೆ ಸಂಚರಿಸಬಲ್ಲ ವಿಮಾನವೊಂದನ್ನು ನಿರ್ಮಿಸಿದನು. ಆ ವಿಮಾನದಲ್ಲಿ ಎಲ್ಲಿ ನೋಡಿದರೂ ಭೋಗ ಸಾಮಗ್ರಿಗಳೇ. ಭ್ರಮರ ಜಯಂಕಾರದೊಡನೆ ತೊನೆದು ತೂಗುತ್ತಿರುವ ಹೋಮಾಲೆಗಳು, ಬಗೆಯ ಬಗೆಯ ಬಣ್ಣದ ವಿಚಿತ್ರವಾದ ರೇಷ್ಮೆ ಬಟ್ಟೆಗಳು, ದಿವ್ಯ ಸುಂದರವಾಗಿ ಅಲಂಕರಿಸಿರುವ ಮಲಗುವ ಮನೆಗಳು, ಅವುಗಳಲ್ಲಿ ಚಿನ್ನದ ಮಂಚಗಳು, ಅವುಗಳ ಮೇಲೆ ಮೆತ್ತನೆಯ ಹಂಸತೂಲಿಕಾ ಕಲ್ಪಗಳು, ಸುತ್ತಲೂ ಸುಂದರವಾದ ಆಸನಗಳು, ತಣ್ಣನೆಯ ಗಾಳಿಯನ್ನು ಒದಗಿಸುತ್ತಿರುವ ಬೇಸಣಿಕೆಗಳು, ಮನೋಹರವಾದ ಚಿತ್ರಪಟಗಳು, ಬಗೆಯ ಬಗೆಯ ಮೃಗಚರ್ಮಗಳು, ಬಗೆಯ ಬಗೆಯ ಪ್ರತಿಮೆಗಳು. ಅಲ್ಲಿನ ಐಶ್ವರ್ಯವಂತೂ ವರ್ಣನಾತೀತ. ಹವಳದ ಜಗುಲಿಗಳು, ರತ್ನದ ಬಾಗಿಲುಗಳು, ವಜ್ರದ ಗೋಡೆಯಲ್ಲಿ ಪದ್ಮರಾಗದ ಚಿತ್ರಕಲೆ, ನೀಲಮಣಿಯ ಗೋಪುರದ ಮೇಲೆ ಚಿನ್ನದ ಕಲಶ. ಒಂದು ಕಡೆ ಕ್ರೀಡೋದ್ಯಾನ, ಮತ್ತೊಂದು ಕಡೆ ವಿಶ್ರಾಂತಿ ಗೃಹ. ಹೆಚ್ಚೇನು ಮನಸ್ಸು ಬಯಸುವುದೆಲ್ಲ ಅಲ್ಲಿ ಆ ಕ್ಷಣಕ್ಕೆ ಸಿದ್ಧವಾಗುತ್ತಿತ್ತು. ಇದನ್ನು ಕಂಡು ಅದರ ಸೃಷ್ಟಿಕರ್ತನಾದ ಕರ್ದಮನಿಗೆ ಆಶ್ಚರ್ಯವಾಯಿತು. ಅನಂತರ ಆತನು ತನ್ನ ಮಡದಿಯನ್ನು ಬಿಂದೂರು ಸರೋವರದಲ್ಲಿ ಮಿಂದು ವಿಮಾನವನ್ನು ಏರುವಂತೆ ತಿಳಿಸಿದನು. ಗಂಡನ ಅಪ್ಪಣೆಯಂತೆ ದೇವಹೂತಿ ಬಿಂದು ಸರೋವರಕ್ಕೆ ಇಳಿದು ಮುಳುಗು ಹಾಕಿದಳು. ಆದರೆ ಇದೇನು ಆಶ್ಚರ್ಯ! ಜಲಮಧ್ಯದಲ್ಲಿ ಒಂದು ಸುಂದರವಾದ ಅರಮನೆ, ಅದರಲ್ಲಿ ಸುಂದರಿಯರಾದ 1000 ಕನ್ಯೆಯರು. ಅವರು ದೇವಹೂತಿಯ ಮುಂದೆ ಕೈಮುಗಿದು ನಿಂತು, ಅಮ್ಮ, ನಾವು ನಿನ್ನ ಸೇವಕಿಯರು ಎಂದು ಹೇಳಿ ಆಕೆಯನ್ನು ಅರಮನೆಗೆ ಕರೆದೊಯ್ದು ಅಭ್ಯಂಜನ ಸ್ನಾನವನ್ನು ಮಾಡಿಸಿ ದಿವ್ಯ ವಸ್ತ್ರಾಭರಣಗಳಿಂದ ಅಲಂಕರಿಸಿದರು.
ಅವರು ಹಿಡಿದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡ ದೇವಹೂತಿ ತನ್ನ ಸೌಂದರ್ಯಕ್ಕೆ ತಾನೇ ಆಶ್ಚರ್ಯದಿಂದ ಹಿಗ್ಗುತ್ತಾ ತನ್ನ ಗಂಡನು ಈ ಸೌಂದರ್ಯವನ್ನು ಕಾಣಬೇಕೆಂದು ಬಯಸಿದಳು. ಮನಸ್ಸಿನಲ್ಲಿ ಆ ಭಾವನೆ ಮಿಂಚುದ ತಡ ಆಕೆಯು ಆ ಕನ್ಯೆಯರೊಡನೆ ಕರ್ದಮನ ಎದುರಿನಲ್ಲಿ ನಿಂತಿದ್ದಳು. ಗಂಡ ಹೆಂಡಿರು ಕೈ ಹಿಡಿದು ವಿಮಾನವನ್ನು ಏರಿದರು. ಸೇವಕಿಯರು ಅವರನ್ನು ಹಿಂಬಾಲಿಸಿದರು. ಎಲ್ಲರೂ ಏರುತ್ತಲೇ ವಿಮಾನವು ಚಲಿಸಿತು. ಕರ್ದಮನು ಅಷ್ಟ ದಿಕ್ಪಾಲಕರಿಗೆ ಕ್ರೀಡಾಸ್ಥಾನವಾಗಿರುವ ಮೇರು ಪರ್ವತದ ಗುಹೆಗಳಲ್ಲಿ, ಮಾನಸ ಸರೋವರದಲ್ಲಿ, ದೇವೋದ್ಯಾನಗಳಲ್ಲಿ ಮಡದಿಯೊಡನೆ ವಿವರಿಸಿದನು. ಆತನ ಅಪ್ಪಣೆಯಂತೆ, ಆತನ ಅಪೇಕ್ಷೆಯಂತೆ ವಿಮಾನವು ಎಲ್ಲ ಲೋಕಗಳಲ್ಲಿಯೂ ಸಂಚರಿಸಿತು. ಅಲ್ಲಲ್ಲಿನ ಎಲ್ಲ ರಮಣೀಯ ಸ್ಥಳಗಳನ್ನು ಆತನು ತನ್ನ ಮಡದಿಗೆ ತೋರಿಸಿದನು. ಜಗತ್ತಿನ ಎಲ್ಲ ಆಶ್ಚರ್ಯಗಳನ್ನು ಆತನು ಆಕೆಗೆ ಪರಿಚಯ ಮಾಡಿಕೊಟ್ಟನು. ಅನೇಕ ವರ್ಷಗಳು ಆ ದಂಪತಿಗಳಿಗೆ ಒಂದು ಕ್ಷಣದಂತೆ ಕಳೆದು ಹೋಯಿತು. ಇಷ್ಟರಲ್ಲಿ ದೇವಹೂತಿಯ ಬಯಕೆ ಸಿದ್ಧಿಸಿತು. ಆಕೆಯು ಸುಂದರಿಯಾದ 9 ಜನ ಹೆಣ್ಣು ಮಕ್ಕಳ ತಾಯಿಯಾದಳು. ಸಂತಾನಕ್ಕಾಗಿ ಸಂಸಾರಿಯಾಗಿದ್ದ ಕರ್ದಮನು ಮದುವೆ ಮುನ್ನವೇ ತಿಳಿಸಿದ್ದಂತೆ ಇನ್ನು ಸನ್ಯಾಸವನ್ನು ಸ್ವೀಕರಿಸುವೆನೆಂದು ದೇವಹೂತಿಗೆ ಗೊತ್ತು. ಆಕೆಯು ಆತನ ಅಗಲಿಕೆಯನ್ನು ತಾಳಲಾರದೆ ಒಳಗೊಳಗೆ ಕೊರಗುತ್ತಿದ್ದಳು. ಒಮ್ಮೆ ಆಕೆ ತನ್ನ ಸಂಕಟವನ್ನು ನುಂಗಿಕೊಂಡು ಆತನ ಸಮೀಪದಲ್ಲಿ ತಲೆಬಾಗಿ ನಿಂತು ನೆಲವನ್ನು ಕಾಲಿನಿಂದ ಕೆರೆಯುತ್ತಾ ಮೃದು ಮಧುರವಾದ ದನಿಯಿಂದ, ಸ್ವಾಮಿ, ನೀವು ಮಾತು ಕೊಟ್ಟಂತೆ ನನಗೆ ಸಂತಾನವನ್ನು ಕರುಣಿಸಿದಿರಿ. ನಿಮಗೆ ಶರಣಾಗತಳಾಗಿರುವ ನನ್ನ ಇನ್ನೊಂದು ಕೋರಿಕೆಯನ್ನು ನಡೆಸಿಕೊಡಬೇಕು. ನಿಮ್ಮ ಪುತ್ರಿಯರು ಇನ್ನೂ ಎಳೆಯ ಕೂಸುಗಳು. ಇವರು ಬೆಳೆದು ವಯಸ್ಸಿಗೆ ಬಂದಾಗ ಅನುರೂಪರಾದ ಪತಿಗಳನ್ನು ಹುಡುಕಿ ವಿವಾಹ ಮಾಡುವುದು ನಿಮ್ಮ ಹೊಣೆಯಲ್ಲವೇ? ನೀವು ಈಗಲೇ ವಿರಕ್ತರಾಗಿ ಸಂಸಾರವನ್ನು ತ್ಯಜಿಸಿದರೆ ನಾನು ತುಂಬ ದುಃಖಕ್ಕೆ ಒಳಗಾಗುತ್ತೇನೆ. ಇಷ್ಟೇ ಅಲ್ಲ, ವಿಚಾರಿಸಬೇಕಾದ ಮತ್ತೊಂದು ವಿಷಯವೂ ಉಂಟು. ಜ್ಞಾನನಿಧಿಯಾದ ನಿಮ್ಮಲ್ಲಿ ನಾನು ಬಯಸಿದುದು ಕೇವಲ ಭೋಗಭಾಗ್ಯವನ್ನು, ಆತ್ಮಜ್ಞಾನವನ್ನಲ್ಲ. ತಿಳಿದವೋ ತಿಳಿಯದೆವೋ ಮಹಾನುಭಾವರ ಸಹವಾಸವು ಸದ್ಗತಿಗೆ ಕಾರಣವಾಗಲೇಬೇಕಲ್ಲವೇ? ಆದ್ದರಿಂದ ನಿಮ್ಮ ಸಹವಾಸವನ್ನು ಮಾಡಿದ ನಾನು ಉದ್ಧಾರವಾಗಿಯೇ ಆಗುತ್ತೇನೆ. ಹಾಗೆ ಉದ್ಧಾರವಾಗುವ ಮಾರ್ಗವನ್ನು ಬೋಧಿಸಬಲ್ಲ ಒಬ್ಬ ಸುಪುತ್ರನನ್ನು ನನಗೆ ಕರುಣಿಸಿ. ನನಗೆ ಇನ್ಯಾವ ಆಸೆಯೂ ಇಲ್ಲ ಎಂದು ಬೇಡಿಕೊಂಡಳು. ಮಡದಿಯ ನುಡಿಗಳನ್ನು ಕೇಳಿ ಕರ್ದಮನ ಮನಸ್ಸು ಕರಗಿತು. ತನಗೆ ಪ್ರತ್ಯಕ್ಷವಾದುದು ಮಹಾವಿಷ್ಣುವು ತಾನೇ ತನ್ನ ಅಂಶದಿಂದ ಮಗನಾಗಿ ಜನಿಸುವನೆಂದು ಹೇಳಿದ್ದು ಆತನಿಗೆ ಆಗ ಜ್ಞಾಪಕವಾಯಿತು. ಆತನು ಆಕೆಯನ್ನು ಕುರಿತು, ಸತೀಮಣಿ, ನೀನೇನು ಚಿಂತಿಸಬೇಡ. ಭಗವಂತನೇ ನಿನ್ನ ಮಗನಾಗಿ ಜನಿಸುತ್ತಾನೆ. ಇನ್ನು ಮುಂದೆ ನೀನು ಮನಸ್ಸನ್ನು, ಇಂದ್ರಿಯಗಳನ್ನು ನಿಗ್ರಹಿಸಿ ಭಗವಂತನನ್ನು ಆರಾಧಿಸು. ದಾನ ಧರ್ಮಗಳನ್ನು ಮಾಡುತ್ತಾ ಪಾತಿವೃತ್ಯದ ತಪಸ್ಸನ್ನು ಆಚರಿಸು. ಇದರಿಂದ ಸುಪ್ರೀತನಾದ ಭಗವಂತನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ಕೀರ್ತಿಯನ್ನು ಹೆಚ್ಚಿಸುತ್ತಾನೆ, ನಿನ್ನ ಅಜ್ಞಾನವನ್ನು ಹೋಗಲಾಡಿಸುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿ ದೇವಹೂತಿ ಅತ್ಯಂತ ಸಂತೋಷದಿಂದ ಪತಿಯ ಉಪದೇಶದಂತೆ ದೇವದೇವನನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದಳು. ಹೀಗೆ ಕೆಲವು ಕಾಲವಾದ ಮೇಲೆ ಆಕೆ ಗರ್ಭವತಿಯಾಗಿ ಗಂಡು ಮಗುವನ್ನು ಹೆತ್ತಳು. ಒಡನೆ ದೇವದುಂಬಿಗಳು ಮೊಳಗಿದವು. ಪುಷ್ಪವೃಷ್ಟಿಯಾಯಿತು. ಅಪ್ಸರೆಯರು ನರ್ತನ ಮಾಡಿದರು. ದಶದಿಕ್ಕುಗಳು ಶುಭ್ರವಾಗಿ ಬೆಳಗಿದವು. ಸತ್ಯಲೋಕದಿಂದ ಚತುರ್ಮುಖ ಬ್ರಹ್ಮನು ಅಲ್ಲಿಗೆ ಇಳಿತಂದು ಕರ್ದಮ ದೇವಹೂತಿಯರನ್ನು ಅಭಿನಂದಿಸಿ ಮಗುವಿಗೆ ಕಪಿಲನೆಂದು ನಾಮಕರಣ ಮಾಡಿದನು. ಪತಿವೃತೆಯಾದ ತನ್ನ ಮಡದಿಗೆ ಮಾತು ಕೊಟ್ಟಂತೆ ಆಕೆ ಗಂಡು ಮಗನನ್ನು ಕರುಣಿಸಿದ ಕರ್ದಮ ಪ್ರಜಾಪತಿಯು ತನ್ನ ಹೆಣ್ಣು ಮಕ್ಕಳಿಗೆ ಅನುರೂಪರಾದ ಗಂಡಂದಿರೊಡನೆ ವಿವಾಹವನ್ನು ನೆರವೇರಿಸಿದನು. ಮರೀಚಿ ಮಹರ್ಷಿ ಕಲಾದೇವಿಯನ್ನು, ಅತ್ರಿಮುನಿ ಅನಸೂಯೆಯನ್ನು, ಅಂಗಿರಸ್ಸು ಶ್ರದ್ಧಾದೇವಿಯನ್ನು, ಪುಲಸ್ತ್ಯನು ಹೈರ್ಭೂದೇವಿಯನ್ನು, ಪುಲಹನು ಗತಿಯನ್ನು, ಕ್ರತು ಕ್ರಿಯಾದೇವಿಯನ್ನು, ಭೃಗು ಖ್ಯಾತಿಯನ್ನು, ವಸಿಷ್ಠನು ಅರುಂಧತಿಯನ್ನು, ಅಥರ್ವನು ಶಾಂತಿದೇವಿಯನ್ನು ಕೈ ಹಿಡಿದು ಮಡದಿಯಾಗಿ ಮಾಡಿಕೊಂಡರು. ಹೀಗೆ ತನ್ನ ಕರ್ತವ್ಯವನ್ನು ಸಾಂಗವಾಗಿ ನೆರವೇರಿಸಿದ ಕರ್ದಮನು ಅವತಾರ ಪುರುಷನಾದ ಮಗನಿಂದಲೂ ಮಡದಿಯಿಂದಲೂ ಬೀಳ್ಕೊಂಡು ವಿರಕ್ತನಾಗಿ ತಪಸ್ಸನ್ನಾಚರಿಸುತ್ತಾ ದಿವ್ಯಜ್ಞಾನಿಯಾಗಿ ಮೋಕ್ಷವನ್ನು ಪಡೆದನು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.